ಪ್ರತಿ ಮನೆಗೆ ನಾವು ರೀಚ್ ಮಾಡ್ತಾ ಇದ್ದೇವೆ. ಸರ್ಕಾರಿ ನೌಕರರು ಅದ್ರಲ್ಲಿ ಬಹಳಷ್ಟು ಜನ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಶ್ರೀಸಾಮಾನ್ಯ ವ್ಯಕ್ತಿಗೆ ತಲುಪಬೇಕು ಅಂದ್ರೆ ಅಲ್ಲಿ ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಮಾಡುವಂತ ಕಾರಣಕ್ಕಾಗಿ ಆ ಗೌರವ ಸಿಗ್ತಾ ಇದೆ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು. ಒಂದು ಮಾತನ್ನ ಹೇಳಿದ್ರು, ನೀವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡೋಣ. ನಾವು ಶಾಸಕರು, ನಾವು ಶಾಸಕಾಂಗ, ನಾವು ಸರ್ಕಾರ, ನಾವೆಲ್ಲ ಮಾಡಿದ್ದನ್ನ ಎಕ್ಸಿಕ್ಯೂಟ್ ಮಾಡೋ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಇವತ್ತು ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ನೋವುಗಳಿದೆ. ಈಗೆಲ್ಲ ಖಾಲಿ ಹುದ್ದೆ ಸಮಸ್ಯೆ, ನೋವುಗಳು, ಸೆಂಟ್ರಲ್ ಪೇ ಕಮಿಷನ್ ಇಲ್ಲ, NPS ಸಮಸ್ಯೆ ಇದೆ, ಖಾಲಿ ಹುದ್ದೆಗಳು ಭರ್ತಿಗಳಾಗಿಲ್ಲ. ಇದೆಲ್ಲದರ ನಡುವೆ ಇವತ್ತು ರಾಜ್ಯದಲ್ಲಿ 4,60,000 ಕೋಟಿ ಬಜೆಟ್ ಅನ್ನು ನಾವು ಮಂಡಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರಲ್ಲಿ ಸರ್ಕಾರಿ ನೌಕರ ಶ್ರಮ ಇದೆ, ಸರ್ಕಾರಿ ನೌಕರ ಪಾತ್ರ ಇದೆ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಹೆಮ್ಮೆಯಿಂದ ಹೇಳಿದರು. ಈ ರಾಜ್ಯದ ನೌಕರ ಎಫಿಷಿಯನ್ಸಿ ಬಗ್ಗೆ ಮಾತನಾಡಿದ್ರು. ಈ ರಾಜ್ಯದ ನೌಕರು ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ ಮಹಾರಾಷ್ಟ್ರವನ್ನು ಬಿಟ್ರೆ ಕರ್ನಾಟಕ ಟಾಪ್ 2 ಪ್ಲೇಸ್ ನಲ್ಲಿ ಇದೆ ಎನ್ನುವಂತ ಮಾತನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ, ನಿಮ್ಮ ಸಮಸ್ಯೆ ಜೊತೆ ನಾವಿದ್ದೇವೆ. ಆದ್ರೆ ನೀವು ನಮ್ಮನ್ನ ಕೈ ಬಿಡಂಗಿಲ್ಲ. ನಮ್ಮ ಸರ್ಕಾರದ ಜನಪರ ಯೋಜನೆಗಳನ್ನ ಜಾಗೃತಗೊಳಿಸಬೇಕು, ಎಜುಕೇಟ್ ಮಾಡಬೇಕು, ಗುಡ್ ಗವರ್ನೆನ್ಸ್ ಕೊಡಬೇಕು. ಶ್ರೀಸಾಮಾನ್ಯ, ಕೂಲಿ ಕಾರ್ಮಿಕ, ಶ್ರಮಿಕ, ಶೋಷಿತ ವರ್ಗದವರು ನಿಮ್ಮ ಹತ್ರ ಬಂದಾಗ ಅವರ ಧ್ವನಿಯಾಗಿ, ಅವರ ಆಸರಿಯಾಗಿ ನೀವು ಕೆಲಸ ಮಾಡಬೇಕು. ಪ್ರತಿದಿನ ಖುಷಿಯಿಂದ ಕೆಲಸ ಮಾಡಬೇಕು. ನಾನು ಆ ಸ್ಥಾನದಲ್ಲಿ ಇದ್ರೆ ಏನು ಅಂತ ಹೇಳಿ ಆಲೋಚನೆ ಮಾಡಿ ನೀವು ಕೆಲಸ ಮಾಡಿದ್ರೆ ಖಂಡಿತ ಸರ್ಕಾರಕ್ಕೆ ಕೂಡ ಇನ್ನಷ್ಟು ಒಳ್ಳೆಯ ಹೆಸರು ಬರ್ತದೆ ಎನ್ನುವಂತ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಗೆ ಹೇಳಿದ್ರು. ಮುಂದುವರೆದ ನಾನು ಸಭೆಯಲ್ಲಿ ಹೇಳಿದೆ, ಸರ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಾ. ನಮ್ಗೆ 5 ಗ್ಯಾರಂಟಿಗಳನ್ನ ಜನಗಳಿಗೆ ಕೊಟ್ಟದಕ್ಕೆ ನಮ್ದು ಯಾವುದೇ ತಕರಾರುಗಳಿಲ್ಲ. ಪ್ರತಿ ವರ್ಷ ಸರ್ಕಾರ ಸುಮಾರು 50,000 ರಿಂದ 60,000 ಕೋಟಿ ಹಣವನ್ನ ಈ ಜನಪರ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಕೂಡ ಕೊಡುವಂತದ್ದು ನಾವು ನೋಡಿದ್ದೇವೆ. ಬಸ್ ಫೆಸಿಲಿಟೀಸ್ ಗಳಿರ್ಬೋದು, ಎಲೆಕ್ಟ್ರಿಕಲ್ ಫೆಸಿಲಿಟೀಸ್ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಈ ತರದ ಜನಮುಖಿ ಕಾರ್ಯಕ್ರಮವನ್ನು ಕೂಡ ಮಾನ್ಯ ಸರ್ಕಾರ ಕೊಟ್ಟಿರೋದು ನಮ್ಗೆಲ್ಲ ಕೂಡ ಗೊತ್ತಿದೆ. ನಾನು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ 25 ಲಕ್ಷ ಫ್ಯಾಮಿಲಿ ಪರವಾಗಿ, ಸರ್ ನಿಮ್ಮ ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ. ನಿಮ್ಮ ಗ್ಯಾರಂಟಿಗಳು ಬೇಕಾಗಿರೋದು ಬಡವರಿಗೆ ಬೇಕು, ಶ್ರಮಿಕ ವರ್ಗದವರಿಗೆ ಬೇಕು. ನಮ್ಮಂತ ಸ್ಯಾಲರಿ ತಗೊಳ್ಳುವಂತ ವರ್ಗಕ್ಕೆ ನಿಮ್ಮ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ. ಕರೆಂಟ್ ಬಿಲ್ ಅನ್ನು ನಮಗೆ ಬಿಟ್ಕೊಡ್ತೇವೆ. ಎಷ್ಟು ಜನ ಕರೆಂಟ್ ಬಿಲ್ ಅನ್ನು ತೆಗೆದುಕೊಳ್ತಾರೆ? ಸಾಮಾನ್ಯವಾಗಿ ಒಂದು 30-40%, 400-500 ರೂಪಾಯಿ ಕರೆಂಟ್ ಬಿಲ್ ಬರ್ತದೆ. ಒಂದು ವರ್ಷಕ್ಕೆ 6,000-7,000 ರೂಪಾಯಿ ನಾವು ಬಿಟ್ಕೊಟ್ರೆ ನಮ್ಗೆ ಏನು ತುಂಬಾ ಲಾಸ್ ಆಗೋದಿಲ್ಲ. ಬಸ್ನಲ್ಲಿ ಓಡಾಡ್ತೇವೆ, ತಿಂಗಳಕ್ಕೆ 3-4 ಸಾವಿರ ರೂಪಾಯಿ ಆದ್ರೆ ವರ್ಷಕ್ಕೊಂದು 30-40 ಸಾವಿರ ಆಗ್ಬೋದು. ಎಲ್ಲ ಸೇರಿದ್ರೆ 50,000 ರೂಪಾಯಿ ಆಗ್ಬೋದು ಅಷ್ಟೇ. ನಮ್ಗೆ ನಿಮ್ಮ ಕೊಡುವಂತಹ ಲಾಭ ನಮ್ಮ ಹೆಣ್ಣು ಮಕ್ಕಳಿಗಾಗ್ಲಿ, ನಮ್ಮ ಯಾವುದೇ ನೌಕರಿಗೆ ನಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಮ ಗ್ಯಾರಂಟಿಗಳು ಬಡವರಿಗೆ ಹೋಗ್ಲಿ, ನಿಮ್ಮ ಗ್ಯಾರಂಟಿಗಳು ಶ್ರಮಿಕರಿಗೆ ಹೋಗ್ಲಿ, ನಿಮ್ಮ ಗ್ಯಾರಂಟಿಗಳು ಶೋಷಿತ ದಮನಿತರ ವರ್ಗದ ಪರವಾಗಿ ಹೋಗ್ಲಿ. ನಿಮ್ಮ ಗ್ಯಾರಂಟಿಗಳ ಅವಶ್ಯಕತೆ ನಮ್ಗಿಲ್ಲ. ನಮಗ್ ಬೇಕಾಗಿರೋದು ಸರ್ಕಾರದ NPS OPS ಆಗುವಂತ ಗ್ಯಾರಂಟಿ ನಮಗೆ ಆಗಬೇಕು ಅನ್ನುವಂತ ವಿನಂತಿಯನ್ನ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಕೂಡ ಅಪೀಲ್ ಮಾಡಿಕೊಂಡಿದ್ದೇನೆ. ಅವತ್ತಿನ ಸಭೆಯಲ್ಲಿ ತಾವೆಲ್ಲ ನೋಡಿದ್ದೀರಾ. ನಮಗೆ ಆ ಗ್ಯಾರಂಟಿಗಳು ಬೇಡ, ನಮ್ಮ ಬದುಕಿನ ನೆಮ್ಮದಿಯ ಶಾಶ್ವತ ಗ್ಯಾರಂಟಿಗಳು ನಮಗ್ ಬೇಕು. ಏನಂದ್ರೆ NPS OPS ಆಗ್ಬೇಕು. 2,93,000 ನೌಕರ ಕುಟುಂಬ ಇದೆ. ಅವ್ರ ಕುಟುಂಬ ನೋಡಲಿದೆ, ಸಮಸ್ಯೆಗಳಿದ್ದಾವೆ. ಅವರು ಧ್ವನಿಯಾಗಿ ಆಸರೆ ಆಗ್ಬೇಕಾಗಿರೋದು ಸರ್ಕಾರದ ಪ್ರಥಮ ಜವಾಬ್ದಾರಿ. ನಮ್ಮ ಸರ್ಕಾರದಲ್ಲಿ ಕೂಡ ಭರವಸೆಗಳನ್ನ ತಾವು ಕೊಟ್ಟಿದ್ದೀರಾ, ತಾವು ಹೇಳಿದ್ದೀರಾ. ಅದೇ ಅದು ಜಾರಿ ಆಗಬೇಕಾಗಿರುವಂತ ವಿಚಾರದಲ್ಲಿ ವಿಳಂಬ ಧೋರಣೆಗಳು ಕೂಡ ನಮ್ಮ ಮಧ್ಯೆ ನಡೀತಾ ಇದೆ. ಹೇಳಿದ್ದಾರೆ ಬಹಳ ಜನಕ್ಕೆ, ನಾನು ರಿಟೈರ್ಡ್ ಆದ 2006 ಪೂರ್ವದಲ್ಲಿ ನನಗೆ 60,000, 1,70,000, ವರ್ಷ 30,000 ಪೆನ್ಷನ್ ಸಿಗ್ತದೆ. ಆದ್ರೆ NPS ನೌಕರನಿಗೆ 2,000, 3,000, 1,000 ಪೆನ್ಷನ್ ಸಿಗ್ತದೆ. ಎಲ್ಲ ಒಂದ್ ಕಡೆ ಅವನು ಯೋಚನೆ ಮಾಡ್ತಾನೆ, ನನ್ನ ಕುಟುಂಬಕ್ಕೆ ಭರವಸೆ ಇಲ್ಲ, ನನ್ನ ಕುಟುಂಬಕ್ಕೆ ನೆಮ್ಮದಿ ಇಲ್ಲ, ನನ್ನ ಕುಟುಂಬಕ್ಕೆ ಯಾವುದೇ ಗ್ಯಾರಂಟಿಗಳಿಲ್ಲ, ನನ್ನ ಕುಟುಂಬಕ್ಕೆ ಭದ್ರತೆ ಇಲ್ಲ. ಈ ಸರ್ಕಾರ ಭದ್ರತೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಭ್ರಷ್ಟಾಚಾರಕ್ಕೆ ನಾಂದಿ ಆಗುವಂತ ಪ್ರಯತ್ನಗಳು ಕೂಡ ಈ ಕಾರಣದಿಂದ ಆಗ್ತದೆ ಅನ್ನೋದನ್ನು ಕೂಡ ಸರ್ಕಾರದ ಗಮನ ಸೆಳೆದಿದ್ದೇವೆ. ಅದು ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾರ್ ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ರು.
ಭರವಸೆ ಕೊಟ್ಟಿದ್ದಾರೆ. ನಾವು ಮುಖ್ಯಮಂತ್ರಿಗಳು ಕೂಡ ಸೇರಿ ನೀವೇನ್ ಅನ್ಕೊಂಡಿದ್ದೀರಾ, ನೀವೇನ್ ಕನಸ್ಕೊಂಡಿದ್ದೀರಾ, ನೀವೇನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನೀವೇನು ನಮ್ಮ ಮೇಲೆ ಭರವಸೆಗಳನ್ನು ಇಟ್ಕೊಂಡಿದ್ದೀರಾ, ಆ ಭರವಸೆಯನ್ನ ಈಡೇರಿಸುವಂತ ನಿಶ್ಚಿತವಾದ ಒಂದು ನುಡಿದಂತೆ ನಡೆದ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ ಆಗುತ್ತೆ ಇರುವಂತ ಮಾತನ್ನ ಅವತ್ತಿನ ಸಭೆಯಲ್ಲಿ NPS OPS ಮಾಡುವಂತ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಹೇಳಿದ್ದಾರೆ.